ಈ ಮೂವ್ ಆಗುವಂತಹ ಬೆಲ್ಟ್ ಮೇಲೆ ನೀರಲ್ಲಿ ಈ ತರ ನೀಟಾಗಿ ನೀವು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಟೈಮ್ ಕೊಟ್ಟಿರ್ತೀರೋ ಅಷ್ಟು ಪ್ರೊಡಕ್ಷನ್ ತೆಗಿಬಹುದು. ಪರ್ ಡೇ ಮಿಷನ್ ತಗೊಂಡು ಹೋಗಿದ ತಕ್ಷಣ ಅವ್ರಿಗೆ 15 kgs ರಾ ಮೆಟೀರಿಯಲ್ ನಮ್ಮ ಕಡೆಯಿಂದಾನೇ ಸಿಕ್ಕಿರುತ್ತೆ. ಮಿಷನ್ ಜೊತೆ ಇಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ದೆನ್ ಟೂಲ್ಸ್ ಇದಲ್ದೆ ಕವರ್ಸ್ ಕೊಡ್ತೀವಿ ಪ್ಯಾಕ್ ಮಾಡ್ಲಿಕ್ಕೆ ಮತ್ತೆ ತೂಕ ಮಾಡ್ಲಿಕ್ಕೆ ಮಿಷನ್ ಕೊಟ್ಟಿರ್ತೀವಿ. ಸೊ ಈ ತರ 6 ಗ್ರಾಮ್ಗೆ ಒಂದು ಪ್ಯಾಕೆಟ್ ಮಾಡಿ ಈ ತರ ಬಂಚ್ ಟೈಪ್ ಕಳ್ಸಿದಿರಿ ಅಂತಂದ್ರೆ ಸೊ 1 kgಗೆ 1000 ರೂಪಾಯಿಗೆ ನಾವು ಕೊಡೋದು ಸರ್. ಇಡೀ ಕರ್ನಾಟಕದಲ್ಲೇ ಯಾರು ಈ ರೇಟ್ಗೆ ನಿಮ್ಮ ಕಡೆಯಿಂದ ಪ್ರೊಡಕ್ಷನ್ ತಗೊಂತಾ ಇಲ್ಲ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಾ ಶಾಯಿ ಕೃಪಾ ಎಂಟರ್ಪ್ರೈಸಸ್ ಅವರು ಈ ರೀತಿ ಹತ್ತಿ ಬತ್ತಿ ಮಾಡುವಂತ ಒಂದು ಮಷಿನ್ ಮೂಲಕ ನಿಮಗೊಂದು ಬಿಸ್ನೆಸ್ ಅಪಾರ್ಚುನಿಟಿ ಕೊಡ್ತಾ ಇರುವಂತದ್ದು. ಮೇಡಮ್ ಇವಾಗ ಈ ಒಂದು ಮಷಿನ್ ಗೆ ಸಂಬಂಧಪಟ್ಟಿರುವಂತ ಡೆಮೋನ ತೋರಿಸ್ತಿದ್ದಾರೆ. ಮೇಡಮ್ ಈ ಒಂದು ಡೆಮೋ ಯಾವ ರೀತಿ ಇರುತ್ತೆ, ಏನೆಲ್ಲ ಒಂದು ರಾ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಈ ಒಂದು ಹತ್ತಿ ಬತ್ತಿನ ರೆಡಿ ಮಾಡ್ತಾ ಇದ್ದೀರಾ? ಸರ್ ಸೊ ಖಂಡಿತ ವೀಕ್ಷಕರಿಗೆ ಯಾವ ತರ ಮಿಷನ್ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಉದ್ದ ಬತ್ತಿ ಮಿಷನ್ ಸರ್. ಈ ಮಿಷನ್ ಅಲ್ಲಿ ನೀವು ದೀಪದ ಬತ್ತಿ ಮತ್ತೆ ಈ ಬರ್ತ್ಡೇ ಕ್ಯಾಂಡಲ್ಸ್ ಗೆ ಯೂಸ್ ಮಾಡುವಂತಹ ಬತ್ತಿನ ಎರಡೂ ಬತ್ತಿನೂ ಇದೇ ಮಿಷನ್ ಅಲ್ಲೇ ತಯಾರಿಸಬಹುದು. ಸೊ ಇದಕ್ಕೆ ಒಂದು ಚಿಕ್ಕ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಂದು ಒಳ್ಳೆ ಆದಾಯ ಗಳಿಸಬಹುದು. ಸೊ ಇದು ಯಾವ ತರ ಮಾಡ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಪವರ್ ಆನ್ ಬಟನ್ ಇರುತ್ತೆ. ಸೊ ಈ ತರ ಪವರ್ ಆನ್ ಬಟನ್ ಈ ತರ ಆನ್ ಮಾಡಿದ್ರೆ ಸಾಕು ಕನ್ವೇಯರ್ ಮೂವ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಕಿಟ್ ಅಲ್ಲಿ ನಿಮ್ಗೆ ಮಿಷನ್ ಮಾತ್ರ ನೀವು ದುಡ್ಡು ಕೊಟ್ಟು ತಗೋತೀರಿ ಅಂದ್ರೆ ಬರೀ ಮಿಷನ್ ಮಾತ್ರ ಕೊಡೋದಿಲ್ಲ. ಸೊ ಇದ್ರ ಜೊತೆಯಲ್ಲಿ ನಿಮ್ಗೆ ಕೆಲವೊಂದು ಟೂಲ್ಸ್ ಕೊಡ್ತೀವಿ, ಮಿಷನ್ ಗೆ ಸಂಬಂಧಪಟ್ಟಿರುವಂತಹ ಟೂಲ್ಸ್ ಕೊಡ್ತೀವಿ. ನಮ್ಮಲ್ಲೇ ನಿಮ್ಗೆ ರಾ ಮೆಟೀರಿಯಲ್ ಸಹ ಸಿಗುತ್ತೆ. ಸೊ ರಾ ಮೆಟೀರಿಯಲ್ಸ್ ಯಾವ ತರ ಇರುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು. ಅದನ್ನ ತೋರಿಸಿ ಮೇಡಮ್, ರಾ ಮೆಟೀರಿಯಲ್ ಯಾವ ತರ ಇರುತ್ತೆ ಹೇಗೆ? ಖಂಡಿತ ಸರ್, ನೀವು ನೋಡ್ತಾ ಇರ್ಬೋದು. ಸೊ ನಮ್ಮಲ್ಲಿ ಸಿಗುವಂತಹ ರಾ ಮೆಟೀರಿಯಲ್ ಈ ತರನೇ ಇರುತ್ತೆ. ಸೊ ಈ ತರ ನಿಮ್ಗೆ ರಾ ಮೆಟೀರಿಯಲ್ ಮಿಷನ್ ಜೊತೆಯಲ್ಲೇ ಕೊಟ್ಟಿರ್ತೀವಿ. ಸೊ ಅದನ್ನ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಸರ್. ಕಿಟ್ ಅಲ್ಲಿ ನಿಮಗೆ ಸೊ ಈ ತರ ನಿಮ್ಗೆ ಒಂದು ಸ್ಪ್ರೇ ಬಾಟಲ್ ಕೊಟ್ಟಿರ್ತೀವಿ, ವಾಟರ್ ಬಾಟಲ್. ಇದಕ್ಕೆ ನೀವು ಯಾವ್ದಾವ ನೀರು ಅಥವಾ ಲಿಕ್ವಿಡ್ ಇದ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ ನಾರ್ಮಲ್ ನೀರು ಈ ಬಾಟ್ಲ್ ಈ ತರ ಹಾಕೊಂಡು ನೋಡಿ ಕನ್ವೇಯರ್ ಮೂವ್ ಆಗ್ತಾ ಇರುತ್ತೆ. ಸೊ ಈ ಕನ್ವೇಯರ್ ಮೇಲೆ ನೀಟಾಗಿ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಮೇಡಮ್ ಇದು ಹಾಕ್ತಾ ಇರೋದು? ಸೊ ರಾ ಕಾಟನ್ ಹಾಕಿರೋದ್ರಿಂದ ಸೊ ನೀರಲ್ಲಿ ಸ್ಪ್ರೇ ಮಾಡಿ ಕನ್ವೇಯರ್ ಹೊದ್ದೆ ಆದ್ಮೇಲೆ ಬಿಟ್ಟಿದೀವಿ ಅಂದ್ರೆ ಸ್ಮೂತ್ ಆಗಿ ಪ್ಲೇಸ್ಮೆಂಟ್ ಆಗತ್ತೆ. ದೆನ್ ಅದು ಹತ್ತಿ ನೀಟಾಗಿ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಸೊ ಆ ಒಂದು ಕಾರಣಕ್ಕೆ ಕನ್ವೇಯರ್ ಮೇಲೆ ನೀರನ್ನ ಸ್ಪ್ರೇ ಮಾಡ್ಲೇಬೇಕಾಗತ್ತೆ. ಓಕೆ ಮೇಡಮ್, ಈಗ ಈ ಮಷೀನ್ ಅಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅದೊಂದು ತೋರಿಸಿ ಮೇಡಮ್. ಸರ್ ಖಂಡಿತ ನೋಡಿ, ಇದು ಪವರ್ ಆನ್ ಬಟನ್. ಸೊ ಈ ತರ ಆನ್ ಮಾಡಿದ್ರೆ ಸಾಕು ಕನ್ವೇಯರ್ ಮೂವ್ ಆಗ್ತಾ ಇರುತ್ತೆ. ಈ ಮೂವ್ ಆಗುವಂತಹ ಬೆಲ್ಟ್ ಮೇಲೆ ನೀರಲ್ಲಿ ಈ ತರ ನೀಟಾಗಿ ನೀವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಸೊ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ 200 ವೋಲ್ಟೇಜ್ ಅಲ್ಲೇ ಹೋಗುವಂತಹ ಮಿಷನ್ ಇದಕ್ಕೆ ಅಂತ ಹೇಳಿ ಕರೆಂಟ್ ಇದು ಜಾಸ್ತಿ ಅವಶ್ಯಕತೆನೇ ಇರೋದಿಲ್ಲ. ಸೊ ನೋಡಿ ಸರ್, ಇದು ನಿಮ್ಗೆ ರಾ ಮೆಟೀರಿಯಲ್ಸ್ ಆಗ್ಲೇನೆ ತೋರಿಸಿರೋ ತರನೇ ಈ ತರ ಬಂದಿರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ದೀಪಕ್ ಹಾಕೋ ಬತ್ತಿ ಮಾಡ್ತೀನಿ ಅಂದ್ರೆ 4 ಇಂಚ್ ತಗೋಬೇಕು. ಸೊ ಈ 4 ಇಂಚ್ ತಗೊಳ್ಳೋ ಒಂದು ಪೀಸ್ ಅಲ್ಲಿ ಮಿನಿಮಮ್ 3 ಅಥವಾ 4 ಎಳೆ ಎಳೆ ಆಗಿ ಬತ್ತಿ ಬಿಡಬೇಕಾಗತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು. ಲೆಂತ್ ಇದೆಯಲ್ಲ ಮೇಡಮ್, ಅದು ನಿಮ್ ಕಡೆಯಿಂದ ಕಟ್ ಮಾಡಿ ಕೊಡ್ತೀರಾ ಅಥವಾ ಅದು ಲೆಂತ್ ಹಾಗೆ ಇರುತ್ತಾ? ಹೌದಾ ಸರ್, ನೀವು ನೋಡ್ತಿರೋ ತರನೇ ಸೊ ಇದೇ ತರನೇ ಇರುತ್ತೆ. ಸೊ ಈ 4 ಇಂಚಸ್ ಗೆ ಈ ತರ ಕಟ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಕೈಯೆಲ್ಲ ಇದ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕತ್ರಿಯಲ್ಲಿ ಕಟ್ ಮಾಡ್ಕೊಂತೀವಿ ಅಂದ್ರೆ ಸೊ ಕತ್ರಿಯಲ್ಲಿ ಸಹ ಈ ತರ 4 ಇಂಚಸ್ ಗೆ ಕಟ್ ಮಾಡ್ಕೋಬಹುದು. ಓಕೆ, ಅದು ಫಸ್ಟ್ ಗೆ ಕಟ್ ಮಾಡಿ ಇಟ್ಕೋಬೇಕಾ ಹೇಗೆ ಮೇಡಮ್? ಅದು ಸರ್ ಫಸ್ಟ್ ಗಾದ್ರೂ ಇಟ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಇಲ್ಲ ನೀವು ಮಾಡ್ತಾ ಮಾಡ್ತಾ ಹಂಗೆ ಕೈಯಲ್ಲಿ ಕಟ್ ಮಾಡಿ ಹಾಕ್ತಿರಿ ಅಂತಂದ್ರೆ ಹಂಗೂ ಮಾಡ್ಕೋಬಹುದು. 2 ಆಪ್ಷನ್ ನಿಮ್ಗೆ ಕೊಟ್ಟಿರ್ತೀವಿ. ಓಕೆ ಮೇಡಮ್, ಒಂದ್ ಗಂಟೆಗೆ ಎಷ್ಟು ಮಾಡಬಹುದು ಪ್ರೊಡಕ್ಷನ್ ಅಂತ? ಸರ್ 1 ಗಂಟೆಗೆ ಅಂತ ಹೇಳಿಲ್ಲ. ಸೊ ಈ ಮಿಷನ್ ಗೆ ನೀವು ಎಷ್ಟು ಟೈಮ್ ಕೊಟ್ಟಿರ್ತೀರೋ ಅಷ್ಟು ಪ್ರೊಡಕ್ಷನ್ ತೆಗಿಬಹುದು. ಪರ್ ಡೇ ಒಬ್ರು ಬಂದು 1 ರಿಂದ 1.5 kg ಮಾಡಿರೋ ಕಸ್ಟಮರ್ಸ್ ನಮ್ಮಲ್ಲಿ ಇದ್ದಾರೆ ಸರ್. ಓಕೆ ಮೇಡಮ್, ಅದು ಯಾವ ರೀತಿ ಡೆಮೋ ತೋರಿಸಿ ಮೇಡಮ್. ಸರ್ ಖಂಡಿತ. ಸೊ ನಿಮ್ಗೆ ಆಗ್ಲೇ ಹೇಳಿದೀನಿ, ಕನ್ವೇಯರ್ ಮೂವ್ ಆಗುವಂತಹ ಆಮೇಲೆ ನೀರ್ ಸ್ಪ್ರೇ ಮಾಡಿದ್ದಾದ್ಮೇಲೆ ನೋಡಿ ಸೊ ಈ ತರ ಎಳೆ ಎಳೆ ಆಗಿ ಸ್ಪ್ಲಿಟ್ ಮಾಡಿ ಹಾಕ್ಬೇಕಾಗತ್ತೆ ಹತ್ತಿನ. ಈ ಮಷೀನ್ ಅಲ್ಲಿ ಒಬ್ಬರೇ ವರ್ಕ್ ಮಾಡೋದಾ ಅಥವಾ 2-3 ಜನ ವರ್ಕ್ ಮಾಡಬಹುದಾ? ಈ ಮಿಷನ್ ಅಲ್ಲಿ 3 ಜನನು ಸೇರಿ ವರ್ಕ್ ಮಾಡಬಹುದು ಸರ್. ಓಕೆ, ಒಬ್ರೇ ಮಾಡ್ಬೇಕು ಅಂತ ಏನಿಲ್ಲ, ಒಟ್ಟಿಗೆ ಒಬ್ರು ಮಾಡ್ಬೋದು ಅಥವಾ ಇನ್ನಿಬ್ರು ಮಾಡಿ ಸೇರ್ ಮಾಡ್ತೀನಿ ಅಂತಂದ್ರೆ ಸೊ ಈ ಮಿಷನ್ ಅಲ್ಲಿ ಮಾಡ್ಕೋಬಹುದು. ಈ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಎಲ್ಲ ಹೇಗಿರುತ್ತೆ ಮೇಡಮ್? ಸರ್ ಇಲ್ಲ ಇದೆ ನೋಡಿ. ಸೊ ಒಬ್ರು ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಮಾಡ್ಬೋದು ರನ್ನಿಂಗ್ ಮಾಡ್ಕೊಂಡು. ಇಲ್ಲ ಒಟ್ಟಿಗೆ ಇನ್ನೊಂದು 15 days 20 days ಆಯ್ತು, ನಿಮ್ ಸ್ವಲ್ಪ ಕೈ ಆಡೋ ಮೂವ್ಮೆಂಟ್ ಆಯ್ತು ಅಂತಂದ್ರೆ ಸೊ ಇಲ್ಲಿ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋಬಹುದು. ಇಲ್ಲೇ ಬಟನ್ ಇರುತ್ತೆ ಅದು. ಹೌದು, ಇದು ಸ್ಪೀಡ್ ಇನ್ಕ್ರೀಸ್. ಸೊ ಇದು ಈ ತರ ಮಾಡ್ಕೊಂಡಿದೀರಿ ಅಂದ್ರೆ ಕನ್ವೇಯರ್ ಫಾಸ್ಟ್ ಮೂವ್ ಆಗ್ತಾ ಇರುತ್ತೆ. ಬಟ್ ನೀವ್ ಈ ಫಾಸ್ಟ್ ಅಲ್ಲಿ ಮಾಡ್ಲಿಕ್ಕೆ ಫಸ್ಟ್ ಅಲ್ಲೇ ಆಗೋದಿಲ್ಲ. ಅಟ್ಲೀಸ್ಟ್ ನಿಮ್ಗೊಂದು ವಾರ 15 ದಿನ ಟೈಮ್ ಬೇಕೇ ಬೇಕಾಗುತ್ತೆ. ನೀವು ಸ್ವಲ್ಪ ಕಲ್ತಾದ್ಮೇಲೆ ಸೊ ನಿಮ್ ಜೊತೆಗೆ ಮತ್ತೊಂದು ಇಬ್ಬರಾದ್ರೂ
ಮಾಡ್ಬೋದು, ಇಲ್ಲ ಒಬ್ರಾದ್ರು ಸೇರಿ ಮಾಡ್ಕೋಂತಹ ಮಿಷನ್ ಇದು. ಓಕೆ, ಈ ತರ ಸ್ಪೀಡ್ ಇರೋದ್ರಿಂದ ಜಾಸ್ತಿ ಪ್ರೊಡಕ್ಷನ್ ಮಾಡಬಹುದು. ಹೌದು ಸರ್, ಖಂಡಿತವಾಗ್ಲು. ಓಕೆ ಮೇಡಮ್, ಇದರಲ್ಲಿ ಯಾವ ತರ ಒಂದೇ ತರ ಬತ್ತಿ ಮಾಡೋದು ಅಥವಾ ಬೇರೆ ಏನೆಲ್ಲ ಮಾಡಬಹುದು? ಇಲ್ಲ ಸರ್, ಈ ಮಿಷನ್ ಅಲ್ಲಿ 2 ತರ ಬತ್ತಿ ತಯಾರಿಸ್ಕೋಬಹುದು. ಒಂದು ಈ ತರ ಬತ್ತಿ ಅಂದ್ರೆ ಇದು ನೀವು ದೀಪಗಳಿಗೆ ಯೂಸ್ ಮಾಡೋದು. ಓಕೆ, ಸೊ ಪ್ರೊಡಕ್ಷನ್ ಬಂದು ಲಾಸ್ಟ್ ಅಲ್ಲಿ ಈ ತರ ಇರುತ್ತೆ ಸರ್. ಓಕೆ, ಸೊ ಇದು ದೀಪಕ್ಕೆ ಹಾಕುವಂತಹ ಬತ್ತಿ. ಇದು ರೆಡಿ ಮಾಡಿರೋ ಪ್ರೊಡಕ್ಷನ್ ಈ ರೀತಿ ಇರುತ್ತೆ. ಹೌದು ಸರ್. ಓಕೆ ಮೇಡಮ್, ಕೆಲವು ಕಡೆಗೆಲ್ಲ ಇದು ಬಂಡಲ್ ಗಟ್ಲೆ ಕೊಡ್ತಾರೆ, 5 kg 10 kg ಅಂತ. ಈ ರೀತಿ ಪ್ಯಾಕ್ ಇದೆಯಲ್ಲ ಮೇಡಮ್, ಇದು ಹೇಗ್ ಮಾಡೋದು ನೀವೇ? ಸರ್, ಈ ತರ ನಾವು ಹೇಳ್ಕೊಟ್ಟಿದೀವಿ ಅಲ್ವಾ ಸರ್, ನಿಮ್ಗೆ ಕಿಟ್ ಅಲ್ಲಿ 15 kg ಹತ್ತಿ ಕೊಟ್ಟಿರ್ತೀವಿ. ಸೊ ಮಿಷನ್ ತಗೊಂಡ್ ಹೋಗಿದ ತಕ್ಷಣ ಅವ್ರಿಗೆ 15 kgs ರಾ ಮೆಟೀರಿಯಲ್ ನಮ್ಮ ಕಡೆಯಿಂದಾನೇ ಸಿಕ್ಕಿರುತ್ತೆ. ಸೊ ಈ ಇದ್ರಲ್ಲಿ ಅವರು 6 ಗ್ರಾಮ್ಗೆ ಈ ತರ ಪ್ರೊಡಕ್ಷನ್ ಮಾಡಿರ್ಬೇಕು ನೋಡಿ. ಪ್ರೊಡಕ್ಷನ್ ಈ ತರ ಆಗಿದಾದ್ಮೇಲೆ ಸೊ ಮಿಷನ್ ಜೊತೆ ಇಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್, ದೆನ್ ಟೂಲ್ಸ್, ಇದಲ್ದೆ ಕವರ್ಸ್ ಕೊಡ್ತೀವಿ ಪ್ಯಾಕ್ ಮಾಡ್ಲಿಕ್ಕೆ, ಮತ್ತೆ ತೂಕ ಮಾಡ್ಲಿಕ್ಕೆ ಮಿಷನ್ ಕೊಟ್ಟಿರ್ತೀವಿ. ಸೊ ತೂಕ ಮಾಡಿಕ್ ಮಿಷನ್ ಕೊಟ್ಟಿರ್ತೀವಲ್ವಾ, ಸೊ ಈ ತರ ನೀವು ಬತ್ತಿ ತಗೊಂಡು ಸ್ವಲ್ಪ ಇದನ್ನ ಡ್ರೈ ಆಗಕ್ ಬಿಡಿ. ಇದನ್ನ ಯಾವ್ದೇ ತರ ನಿಮ್ಗೆ ಬಿಸಿಲಿಗೆ ಹೋತು ಫ್ಯಾನ್ ಗಳಿಗೆ ಒಣಸೋ ಅವಶ್ಯಕತೆನೇ ಇರೋದಿಲ್ಲ. ಸೊ ನೀವು ಮನೆಯಲ್ಲೇ ಕೂತ್ ಮಾಡ್ತಿರ್ತೀರಿ ಅಂತಂದ್ರೆ ಬರೀ 1 ರಿಂದ 5 ನಿಮಿಷ ಬಿಟ್ಟಿದೆ ಅಂದ್ರೆ ಅಲ್ಲೇ ಡ್ರೈ ಆಗಿರುತ್ತೆ. ಸೊ ಡ್ರೈ ಆಗಿರುವಂತಹ ಬತ್ತಿನ ತೂಕ ಮಾಡ್ಲಿಕ್ಕೆ ಮಿಷನ್ ಕೊಟ್ಟಿರ್ತೀವಿ. ಸೊ 6 ಗ್ರಾಮ್ಗೆ ಈ ತರ ತೂಕ ಮಾಡ್ಬೇಕಾಗತ್ತೆ. ಸೊ 6 ಗ್ರಾಮ್ಗೆ ಈ ತರ ತೂಕ ಮಾಡಿ, ಆದ್ರೆ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ ದಾರಾನ ಕಟ್ಬೋದು. ಇಲ್ಲ ಅಂತಂದ್ರೆ ರಿಬ್ಬನ್ ನೀಟಾಗಿ ಈ ತರ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂದ್ರೆ ರಿಬ್ಬನ್ ಕಟ್ಬೋದು. ಸೊ ಈ ತರ 6 ಗ್ರಾಮ್ಗೆ ಒಂದು ಪ್ಯಾಕೆಟ್ ಮಾಡಿ ಈ ತರ ಬಂಚ್ ಟೈಪ್ ಕಳ್ಸಿದಿರಿ ಅಂತಂದ್ರೆ ಸೊ 1 kgಗೆ 1000 ರೂಪಾಯಿಗೆ ನಾವು ಕೊಡೋದು ಸರ್. ಇಡೀ ಕರ್ನಾಟಕದಲ್ಲೇ ಯಾರು ಈ ರೇಟ್ಗೆ ನಿಮ್ಮ ಕಡೆಯಿಂದ ಪ್ರೊಡಕ್ಷನ್ ತಗೊಂತಾ ಇಲ್ಲ. ಓಕೆ ಮೇಡಮ್, ಈ ಸೀಲಿಂಗ್ ಮಾಡಿದಿರಲ್ಲ ಮೇಡಮ್, ಈ ಸೀಲಿಂಗ್ ಮಷೀನ್ ಸಪರೇಟ್ ಆಗಿ ಅವರೇ ತಗೋಬೇಕಾ? ಹೌದು ಸರ್, ಈ ಮಿಷನ್ ಅಲ್ಲಿ ಒಂದು ಬತ್ತಿಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಇಲ್ಲೇ ಮಾಡ್ಕೋಬಹುದು. ಅದು ಕ್ಯಾಂಡಲ್ಸ್ ಬತ್ತಿ, ಅದು ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ನೀವ್ ಈ ತರ ಉದ್ದವಾಗಿ ಸೀಲ್ ಮಾಡ್ಬೇಕು, ಒಂದ್ರಿಂದ ಜಾಯಿಂಟ್ ಮಾಡ್ಬೇಕು ಅಂದ್ರೆ ಸಪರೇಟ್ ಸೀಲರ್ ತಗೋಬೇಕಾಗತ್ತೆ. ಸೊ ಆಚೆ ಆದ್ರೂ ತಗೋಬಹುದು, ಇಲ್ಲ ಆಫೀಸ್ ಅಲ್ಲೇ ಅವೈಲೇಬಲ್ ಇರುತ್ತೆ, ಆಫೀಸ್ ಅಲ್ಲೂ ತಗೋಬಹುದು. ಇದಕ್ಕೆ ಕವರ್ ಬೇಕಾಗಿರೋದು? ಸರ್, ಇದಕ್ಕೆ ಬೇಕಾಗಿರೋ ಕವರ್ಸ್ ನಾವೇ ಕೊಡ್ತೀವಿ ಸರ್. ಓಕೆ ಮೇಡಮ್, ಈಗ ಅದು ಯಾವ ರೀತಿ ಸೀಲ್ ಮಾಡೋದು ಅನ್ನೋದು ತೋರಿಸಿ ಮೇಡಮ್. ಸರ್, ಖಂಡಿತ ತೋರಿಸ್ಕೊಡ್ತೀನಿ. ಓಕೆ, ಸೊ ಇದು ಸೀಲಿಂಗ್ ಬಟನ್ ಇರುತ್ತೆ. ಈ ಬಟನ್ ಆನ್ ಮಾಡಿದಾದ್ಮೇಲೆ ಸೊ ನಿಮ್ಗೆ ಇಲ್ಲಿ ಟೆಂಪರೇಚರ್ ಸೆಟ್ ಮಾಡ್ಕೋಬಹುದು. ಸೊ ಕವರ್ ಥಿಕ್ನೆಸ್ ನೋಡ್ಕೊಳ್ಳಿ. ಥಿಕ್ನೆಸ್ ನೋಡ್ಬಿಟ್ಟು ಹೀಟ್ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನೀವು ಏನೇ ವ್ಯತ್ಯಾಸ ಮಾಡಿರ್ಲಿ ಸೊ ಈ ಸೆಟ್ ಬಟನ್ ನ ಪ್ರೆಸ್ ಮಾಡ್ಬೇಕು. ಸೊ ಈ ಸೆಟ್ ಬಟನ್ ಪ್ರೆಸ್ ಮಾಡಿದಿರಿ ಅಂತಂದ್ರೆ ಸೊ ಇಲ್ಲಿ ಟೆಂಪರೇಚರ್ ಹೋಗಿ ನೀವ್ ಇಲ್ಲಿ ಏನ್ ಸೆಟ್ ಮಾಡಿರ್ತೀರೋ ಇದಕ್ಕೆ ಹೋಗಿ ಸೆಟ್ ಆಗಿರತ್ತೆ. ಸೊ ಮತ್ತೆ ಇಲ್ಲಿ ನೀವು ಮಾಡ್ಬೇಕಾದ್ರೆ ಸೊ ಇಲ್ಲಿ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡಿರ್ತೀರಿ ಅಲ್ವಾ, ಸೊ ಇಲ್ಲೇ ಸೀಲ್ ಆಗೋದು ನೋಡಿ. ಈ ತರ ಹೆಜ್ಜೆಲ್ ಇಟ್ರೆ ಸಾಕು, ಈ ತರ ಹೇಳ್ಕೊಂಡು ಹೋಗಿರುತ್ತೆ. ಸೊ 1 2 3 ಟೈಮ್ಸ್ ನೋಡಿ ಪ್ಯಾಕ್ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ಟೆಂಪರೇಚರ್ ಜಾಸ್ತಿ ಮಾಡ್ಕೊಂಡು ಮತ್ತೊಂದ್ಸಲ ಮಾಡಿದಿರಿ ಅಂದ್ರೆ ಈಸಿಯಾಗಿ ಇಲ್ಲೇ ಸೀಲ್ ಮಾಡ್ಕೋಬಹುದು ಸರ್. ಓಕೆ, ಇದು ಈ ತರ ಸೀಲ್ ಮಾಡೋಂತದ್ದು. ಹೌದು. ಓಕೆ ಮೇಡಮ್, ಈಗ ಕಸ್ಟಮರ್ ಗೆ ರೆಡಿ ಮಾಡಿರುವಂತ ಪ್ರೊಡಕ್ಷನ್ ಅನ್ನ ಈ ರೀತಿ ಆರಾಮಾಗಿ ಸೀಲ್ ಮಾಡಿ ಕಳಿಸಬಹುದು ಅವರು? ಹೌದು ಸರ್, ಆರಾಮಾಗಿ. ಅದಕ್ಕೆ ದೊಡ್ಡ ಕವರ್ ಬೇಕಲ್ಲ, ಅದನ್ನು ನೀವೇ ಸಪ್ಲೈ ಮಾಡ್ತೀರಾ? ಸೊ ನಮ್ಮಲ್ಲಿ ಸಿಗೋದು ನಿಮ್ಗೆ ಈ ತರ ಕವರ್ಸ್ ಸರ್, ಚಿಕ್ಕ ಕವರ್ಸ್. ಇದು ದೀಪದ ಬತ್ತಿಗೆ ಅಂತ ಹೇಳಿ ನಾವು ಕೊಡೋದು. ನಮ್ಮ ಆಫೀಸ್ ಕಡೆಯಿಂದ ಮಿಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಸೊ ಈ ಮಿಷನ್ ಜೊತೆಲಿ 15 kg ಹತ್ತಿ ಕೊಡ್ತೀವಿ, 5 kg ಪ್ಯಾಕ್ ಮಾಡ್ಲಿಕ್ಕೆ ಕವರ್ಸ್ ಕೊಟ್ಟಿರ್ತೀವಿ, ತೂಕ ಮಾಡ್ಲಿಕ್ಕೆ ಮಿಷನ್ ಸಹ ನಾವೇ ಕೊಟ್ಟಿರ್ತೀವಿ ಸರ್. ಓಕೆ ಮೇಡಮ್, ಇದು ಒಂದೇ ಮಷಿನ್ ಇರೋದು ಅಥವಾ ಇನ್ನೊಂದು ಪಕ್ಕದಲ್ಲಿ ಮಷಿನ್ ಇದೆಯಲ್ಲ ಅದೇನ್ ಮೇಡಮ್ ಅದು? ಸರ್, ಮತ್ತೊಂದು ಬಂದು ಇದು ಗುಂಡು ಬತ್ತಿ ಮಿಷನ್ ಅಂತ ಹೇಳಿ. ಸೊ ಇದು ತುಪ್ಪದ ದೀಪ ಅಥವಾ ಕಡಲೆ ದೀಪ ಅಂತಾರಲ್ವಾ, ಸೊ ಆ ತರ ಇದು. ಸೊ ನೀವೇ ನೋಡ್ತಾ ಇರ್ಬೋದು, ಇದೊಂದು ಚಿಕ್ಕ ಪ್ಲೇಸ್ಮೆಂಟ್ ಅಲ್ಲಿ ನಾನು 2 ಮಿಷನ್ ನ ಕ್ಯಾರಿ ಮಾಡಿದೀನಿ. ಇದಕ್ಕೆ ಅಂತ ಹೇಳಿ ಒಂದು ದೊಡ್ಡ ಜಾಗನೋ ಅಥವಾ ರೂಮೋ ಆತರ ಏನು ಅವಶ್ಯಕತೆ ಇಲ್ಲ. ಒಂದ್ ಚಿಕ್ಕ ಟೇಬಲ್ ಮೇಲೆ ಇಟ್ಕೊಂಡು ನಾನು ಇಷ್ಟೆಲ್ಲ ಕ್ಯಾರಿ ಮಾಡಿದೀನಿ. ಓಕೆ ಮೇಡಮ್, ಆ ಮಷೀನ್ ಅಲ್ಲಿ ಯಾವ ರೀತಿ ಅದು ಬತ್ತಿ ತಯಾರು ಮಾಡೋದು ಅನ್ನೋದು ತೋರಿಸಿ ಮೇಡಮ್. ಸರ್, ಖಂಡಿತ ತೋರಿಸ್ಕೊಡ್ತೀನಿ. ಸೊ ಇದು ಏನಿಲ್ಲ, ಇದು ಸ್ಟಾರ್ಟ್ ಬಟನ್. ಸೊ ಈ ತರ ಆನ್ ಮಾಡಿದಿರಿ ಅಂತಂದ್ರೆ ಮೇಲೆ ಕೆಳಗಡೆ ಮೂವ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಆ ಮಿಷನ್ ಯಾವ ರಾ ಮೆಟೀರಿಯಲ್ಸ್ ಇದಿರುತ್ತೋ ಇದಕ್ಕೂ ಅದೇ ಅಪ್ಲೈ ಆಗುತ್ತೆ, ಬಟ್ ಟೂಲ್ಸ್ ಮಾತ್ರ ಚೇಂಜ್ ಇರುತ್ತೆ ನೋಡಿ. ಸೊ ಈ ತರ ಇಟ್ಕೊಂಡಿದಿರಿ ಅಂತಂದ್ರೆ ಇದ್ರಲ್ಲಿ ತಗೊಳ್ಳೋ 2 ಪೀಸ್ ಇರಬೇಕು. ಇದಕ್ಕಂತ ಏನು ಇಂಚಸ್ ಏನು ಇರೋದಿಲ್ಲ. ಸೊ ಈ ತರ ಸ್ಪ್ಲಿಟ್ ಮಾಡಿ ಮೇಲೆ ಹೋದಾಗ ಈ ತರ ಬತ್ತಿ ಇಡ್ಬೇಕಾಗತ್ತೆ ಸರ್. ಓಕೆ ಮೇಡಮ್, ಅಲ್ಲಿ ನೀಡಲ್ಸ್ ಇದೆಯಲ್ಲ, ಅದರಿಂದ ಏನಾದ್ರು ಕೈಗೆ ಏನಾದ್ರು ಡ್ಯಾಮೇಜ್ ಆಗಲ್ವಾ? ಸರ್, ಡ್ಯಾಮೇಜ್ ಏನು ಇಲ್ಲ, ಬಟ್ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಓಕೆ, 2 ಕೈಲಿ ವರ್ಕ್ ಮಾಡಬಹುದು ಇದರಲ್ಲಿ? ಸರ್, ಖಂಡಿತವಾಗ್ಲೂ ಮಾಡ್ಕೋಬಹುದು. ಇದರಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡಬಹುದು ಮೇಡಮ್? ಸರ್, ಪರ್ ಡೇ 2 kg 3 kg ಮಾಡಿರೋ ಕಸ್ಟಮರ್ಸ್ ನಮ್ಮಲ್ಲಿ ಇದಾರೆ ಸರ್. ಓಕೆ ಮೇಡಮ್, ಇದನ್ನು ಸೇಮ್ ಅದೇ ರೀತಿ ಪ್ಯಾಕ್ ಮಾಡಿ ಸೇಲ್ ಮಾಡೋ ಅಂತ? ಸೊ ಇದನ್ನು ಅಷ್ಟೇ 6 ಗ್ರಾಮ್ಗೆ ಒಂದು ಪ್ಯಾಕೆಟ್ ಮಾಡಿ ಸೊ 1 kg ಮಾಡಿ ಕಳ್ಸಿದಿರಿ ಅಂತಂದ್ರೆ 650 ರೂಪೀಸ್ ಕೊಡ್ತೀವಿ ಸರ್. 650 ಇದರಲ್ಲಿ? ಹೌದು. ಓಕೆ ಮೇಡಮ್, ಈ ರೀತಿ ಪ್ರೊಡಕ್ಷನ್ ರೆಡಿ ಆಗ್ತಾ ಇರುವಂತದ್ದು? ಹೌದು. ಓಕೆ ಓಕೆ, ಕಸ್ಟಮರ್ ಎಲ್ಲ ಯಾವ ರೀತಿ ನಿಮಗೆ ಪ್ಯಾಕ್ ಮಾಡಿ ಕಳಿಸಿದಾರೆ ಅದನ್ನ ತೋರಿಸಿ ಮೇಡಮ್. ಸರ್, ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಓಕೆ ಮೇಡಮ್,
ನೋಡಿ ವೀಕ್ಷಕರೇ, ಈ ರೀತಿ ಪ್ರೊಡಕ್ಷನ್ ರೆಡಿ ಆಗಿರುವಂತದ್ದು ನೋಡಿ, ಇದು ಗುಂಡು ಬತ್ತಿ ಅನ್ನುವಂಥದ್ದು. ಮೇಡಮ್ ಇದನ್ನ ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಸರ್ ಇದು ಪೂಜಾ ಸಾಮಗ್ರಿ ಆಗಿರೋದ್ರಿಂದ ಪೂಜೆಗೂ ಯೂಸ್ ಮಾಡ್ತಾರೆ, ಇಲ್ಲ ಮನೆ ಗೃಹ ಪ್ರವೇಶ ಅಥವಾ ಯಾವುದೇ ಒಂದು ದೇವಸ್ಥಾನಗಳಲ್ಲಿ. ಓಕೆ. ಸೊ ಇದು ನಿಮಗೆ ತುಪ್ಪ ದೀಪ ಅಥವಾ ಕಡಲೆ ದೀಪ ಅಂತ ಅಂತಾರೆ.